करिष्यामो मुनीश्वरः दर्शन स्पर्शनालापैः भवन्तः पुण्यदायकाः इव सन्तु सुखेनात्र गमिष्यामः यथाशक्ति च शुश्रूषां करिष्यामो वयं तदा प्राणायाम एवं ब्रह्मजीवितायां सुपतितो इमं मताचार्यां पुण्यवचनां श्रीव्यासप्रीत्यर्थं सर्वभूतैकात्मं चातुर्मास्यं करिष्ये संकल्प्य ततः शङ्खमां कुर्यात् लोकेन्द्रगमां कुर्यात् माधवचन्द्रोमासां सर्वभूतैकाय तापुण्यासक्षेत्राङ्गे कृष्णादायप्रति सुप्रसेवोत्सवयावत् नववेदनात्मना अहं नवोच्चामि सर्वभूतैकाय विश्वरूपसाम्यं सादातौ गोविन्दात्रयं कार्याभ्य तत्ताभ्यं विदुरोहि पात्रान्तरेण शिवेत् एवं प्रकारेण चैत्रपूर्णं द्वारं दद्यात् इदं प्रथमया देव नमस्कार पूर्वकेन प्रणपूर्वकेन अनुवेदान्तेन भद्रोपशिवविष्टप्रगाजनः ओजस्तेजोद्विधरप्रगार आत्मा प्रदापनः अद्धस्पष्टाक्षरो अवन्द्रश्चन्द्रां चतुर्भास्करद्विधिः मृदाञ्जुत्वभवानुशतबिन्दुसुरेश्वरः औषधं जगदस्येतु सत्यधर्मपराक्रमः उतवयोन्नादपवनपावनोनजः कामः कामकृत्या श्री गुरुभ्यो नमः हरिः ओम् आपादमौलिपर्यन्तं गुरूणां याकटिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः ಇಂದು ನಮ್ಮ ಹಂಸರಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭ ತೀರ್ಥರ ನರಹರಿ ತೀರ್ಥರ ಮಾಧವ ತೀರ್ಥರ ಜಯತೀರ್ಥ ಗುರುಸಾರ್ವಭೌಮರ ಶ್ರೀ ಬೃಹದೇಂದ್ರ ತೀರ್ಥ ಗುರುಸಾರ್ವಭೌಮರ ಚಿತ್ತಾಮಿತ್ರ ತೀರ್ಥರು ರಘುನಂದನ ತೀರ್ಥರು ಸುರೇಂದ್ರ ತೀರ್ಥರ ಶ್ರೀ ವಿಜಯೇಂದ್ರ ತೀರ್ಥ ಗುರುಸಾರ್ವಭೌಮರ ಶ್ರೀಮಂತ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯ ಪೀಠಾಧಿಪತಿಗಳು ಚಾತುರ್ಮಾಸ್ಯ ದೀಕ್ಷೆಯನ್ನ ಗ್ರಹಣ ಮಾಡುವಂತಹ ಒಂದು ಪರಮ ಪವಿತ್ರವಾದಂತಹ ದಿನ. ಇಂದು ಶ್ರೀಮದ್ ಆಚಾರ್ಯರಿಂದ ಮೊದಲು ಮಾಡಿಕೊಂಡು ನಮ್ಮ ಗುರುಗಳ ತನಕ ಎಲ್ಲ ಯತಿವರೇಣ್ಯರನ್ನ ಅಲ್ಲಲ್ಲಿ ಮೂರು ಬೃಂದಾವನ ಸ್ಥಳಗಳಲ್ಲಿ ಮತ್ತು ಸಂಸ್ಥಾನೆಯಲ್ಲಿ ಇರುತ್ತೋ ಅಲ್ಲಿ ಚಾತುರ್ಮಾಸ್ಯ ದೀಕ್ಷಾ ಒಂದು ಸಮಾರಂಭವನ್ನ ಅವರ ಪ್ರಾರ್ಥನಾ ಮೂಲಕವಾಗಿ ಅವರನ್ನು ಪ್ರಾರ್ಥಿಸಿ ವಿಶೇಷವಾಗಿ ಅವರನ್ನು ಕೂಡಿಸಿ ನಾವು ಶ್ರೀಮಠದ ಶಿಷ್ಯರು ಭಕ್ತರ ಒಂದು ಅಪೇಕ್ಷೆ ಮತ್ತು ಪ್ರಾರ್ಥನೆ ಮೇರೆಗೆ ಶ್ರೀಮಠದ ಸಂಪ್ರದಾಯದಂತೆ ಇಂದಿನಿಂದ ಚಾತುರ್ಮಾಸ್ಯ ದೀಕ್ಷಾ ಬದ್ಧರಾಗಿದ್ದೇವೆ. ಇದು ನಮ್ಮ 13ನೆಯ ಚಾತುರ್ಮಾಸ್ಯ ದೀಕ್ಷಾ ಕಾರ್ಯಕ್ರಮವಾಗಿದೆ. ಇಂದಿನಿಂದ ಮುಂಬರುವ 8ನೇ ತಾರೀಕು ಅಂದರೆ ಭಾದ್ರಪದ ಕೃಷ್ಣ ಪ್ರತಿಪತ್ತಿನ ತನಕ ವಾಸ್ತವಿಕವಾಗಿ ಹುಣ್ಣಿಮೆಯ ದಿನವೇ ಚಾತುರ್ಮಾಸ್ಯ ವ್ರತ ನಮ್ಮ ದೀಕ್ಷಾ ವಿಸರ್ಜನೆ ಅನ್ನುವಂಥದ್ದು ಆಗತ್ತೆ. ಈ ಬಾರಿ ಗ್ರಹಣ ಇರೋಣದರಿಂದ ಆ ದೀಕ್ಷಾ ವಿರಮಣ ಕಾರ್ಯಕ್ರಮವನ್ನು ಅವತ್ತು ಅಪನಾದಿಗಳು ನಿಷಿದ್ಧವಾದದ್ದು. ಆದ್ದರಿಂದ ಮರುದಿನ 8ನೇ ತಾರೀಕು ಅಂದರೆ ಪಾಡ್ಯ ಪ್ರತಿಪತ್ತು ಅಂದಿನ ತನಕ ಇದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ಯಾವುದೇ ತರಹದ ಪ್ರಕೃತಿ ಬಾಧೆಗಳು ಮತ್ತಿತರ ಯಾವುದೇ ತೊಂದರೆ ಇಲ್ಲದೆ ಇದ್ದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯೇ ಇದ್ದುಕೊಂಡು ಪ್ರತಿನಿತ್ಯದಲ್ಲೂ ವಿಶೇಷವಾದ ಜಪತಪಾದಿಗಳನ್ನು ಪಾಠ ಪ್ರವಚನಾದಿಗಳನ್ನು
ಶ್ರೀಮಠದ ಶಿಷ್ಯರು ಭಕ್ತರಿಗೆ ಮಂತ್ರ ಮುದ್ರಾಧಾರಣೆ ಉಪದೇಶ ಇತ್ಯಾದಿಗಳನ್ನು ಮಾಡುತ್ತಾ ನಮ್ಮ ಈ 13ನೆಯ ಚಾತುರ್ಮಾಸ್ಯ ವ್ರತವನ್ನು ಇಲ್ಲಿ ಕೈಗೊಳ್ಳುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ವಿಶೇಷವಾಗಿ ಇಲ್ಲಿ ಆಗಮಿಸಿ ಚತುರ್ಯುಗಮೂರ್ತಿ ಬ್ರಹ್ಮಕರಾಕ್ಷದ ಮೂಲರಾಮದೇವರ ಮೊದಲಾದ ಸಂಸ್ಥಾನ ಪ್ರತಿಮೆಗಳ ಪೂಜಾ ದರ್ಶನವನ್ನು ಶ್ರೀಮದ್ ಆಚಾರ್ಯರಿಂದ ಮೊದಲು ಮಾಡಿಕೊಂಡು ನಮ್ಮ ಗುರುಗಳ ತನಕ ಎಲ್ಲ ಗುರುವರೇಣ್ಯರ ದರ್ಶನ, ಪಾದೋದಕ, ಹಸ್ತೋದಕ, ಅದೇ ರೀತಿಯಾಗಿ ಇಲ್ಲಿ ನಡೆಯುವ ಜ್ಞಾನ ಕಾರ್ಯ ಮತ್ತು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳಲ್ಲೆಲ್ಲ ಪಾಲ್ಗೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಇವತ್ತು ಸಾಧನ ದ್ವಾದಶಿ ಇರೋದ್ರಿಂದ ಹೆಚ್ಚಿನ ಯಾವುದೇ ಕಲಾಪವನ್ನು ಬೆಳೆಸದೆ ಸಂಜೆಯ ಮುಂದಿನ ಜ್ಞಾನ ಕಾರ್ಯ ಇತ್ಯಾದಿಗಳನ್ನು ಸಂಜೆಯ ಕಾರ್ಯಕ್ರಮ ನಡೆಸಲಿದ್ದೇವೆ. ಹರಿವಾಯು ಗುರುಗಳು ನಮ್ಮಲ್ಲಿ ನಿಂತು ಈ ಚಾತುರ್ಮಾಸ್ಯ ದೀಕ್ಷೆಯನ್ನು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸಿ ಅವರ ಪ್ರೀತಿಯಾಗುವಂತೆ ನಮ್ಮಿಂದ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ದೇವರಲ್ಲಿ ನಮ್ಮ ಗುರುಗಳ ಮೂಲಕವಾಗಿ ಪೂರ್ವ ಗುರು ಶ್ರೀಕೃಷ್ಣ ವಾಸುದೇವ ಸನಾತನ ಪುಣ್ಯೋ ಲೀಲಾ